ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲ ಹೆಂಗದಿರಿ? ಎಲ್ಲರೂ ಆರಾಮದಿರೇನ್ರಿ ಫ್ರೆಂಡ್ಸ್? ನಾನು ಆರಾಮದೀನಿ ನೋಡ್ರಿ. ಇವತ್ತು ಒಂದು ಬ್ಲೌಸ್ ಹೊಲಿಯಾಕತ್ತೀನಿ ನೋಡ್ರಿ ಕಸ್ಟಮರ್ದು. ಇದು 40 ಸೈಜ್ ಬ್ಲೌಸ್ ರೀ ಇದು. ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು ಅಡುಗೆ ಅದೆಲ್ಲ ಮಾಡಿ ಇವತ್ತೊಂದು ಬ್ಲೌಸ್ ಹೊಲಿಬೇಕಂತಂದು ಕೂತ್ಕೊಂಡಿನಿ ನೋಡ್ರಿ. ದಿನಕ್ಕೆ ಒಂದರೆ ಹೊಲಿತೀನಿ ರೀ ನಾನು. ಯಾಕಂದ್ರೆ ನನಗೆ 2-3 ಹೊಲಿಯಾಕೆ ಆಗಂಗಿಲ್ಲ ರೀ. ಯಾಕಂದ್ರೆ ನಾನು 3 ಜನ ಮಕ್ಳು ಅದಾರ ರೀ. ಅವ್ರಿಗೆಲ್ಲ ಡಬ್ಬಿ ಕಟ್ಟಬೇಕು, ಯಜಮಾನ್ರಿಗೆ ಡಬ್ಬಿ ಕಟ್ಟಬೇಕು. ಹಾಗಾಗಿ ಒಂದು ದಿನಕ್ಕೆ 1-2 ಮಾತ್ರ ಹೊಲಿತೀನಿ ರೀ ನಾನು. ಮತ್ತು ನಂದು ವಿಡಿಯೋಕ್ಕೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ಎಲ್ಲರೂ ಒಟ್ಟಿಗೆ ಬೆಳೆಯಮ್ರಿ ಫ್ರೆಂಡ್ಸ. ಮತ್ತು ನೀವು ಟೈಟಲ್ ಒಳಗೆ ನೋಡಿರಿ ಏನು ಹೇಳ್ಬೇಕಂತ ಅಂದ್ಕೊಂಡಿನಿ. ಅಂದ್ರೆ ಇವತ್ತು ಭಾಳ ಬೇಜಾರಾಗೈತೆ ನೋಡ್ರಿ ಫ್ರೆಂಡ್ಸ. ಅದಕ್ಕಾಗಿ ಈ ವಿಡಿಯೋ ಮಾಡಾಕತ್ತೀನಿ ರೀ ನಾನು. ಇಂದೆಲ್ಲ ನಾಳೆ ಅವರು ಕೂಡ ಈ ವಿಡಿಯೋ ನೋಡ್ತಾರೆ ಫ್ರೆಂಡ್ಸ. ಅದಕ್ಕಾಗಿ ನಾ ಇದನ್ನು ಮಾಡ್ಲಾಕತ್ತೀನಿ ರೀ. ಒಳ್ಳೆ ಕೆಲಸ ನಮ್ಮ ಕಡೆಯಿಂದ ಮಾಡೋಕ್ಕಾಗ್ಲಿಕ್ಕೂ ಕೂಡ ಕೆಟ್ಟ ಕೆಲಸ ಮಾತ್ರ ನಾವು ಮಾಡಬಾರ್ದ್ರಿ. ಯಾಕಪ್ಪ ಅಂತಂದ್ರೆ ಇಂದೆಲ್ಲ ನಾಳೆ ನಮಗೆ ಕರ್ಮ ರಿಟರ್ನ್ ಅನ್ನೋಂಥದ್ದು ಆಗೇ ಹಾಕದ್ರಿ. ಅದು ಜಾಸ್ತಿ ದಿನ ಅಂತೂ ಹೋಗೋಕ್ಕಾಗಂಗಿಲ್ಲ ರೀ. ಈಗ ಮೊದಲು ಹೆಂಗಿತ್ತು ರೀ, ಈ ಜನ್ಮದಾಗ ಮಾಡಿರೋ ಕರ್ಮಗಳನ್ನೆಲ್ಲ ಮುಂದಿನ ಜನ್ಮಕ್ಕೆ ಅನುಭವಿಸ್ತಿ ಅಂತಿದ್ರು. ಈಗ ಹಂಗಿಲ್ರಿ. ಈಗ ಏನಿಲ್ಲ, ಭಾಳ ದಿನ ಹೋಗಂಗಿಲ್ಲ. ನಾವು ಮಾಡಿರೋ ಕರ್ಮ 1 ತಿಂಗಳು ಬೇಡ 2 ತಿಂಗಳದಾಗೇನೆ ರಿಟರ್ನ್ ನಮಗೆ ಆಗೇ ಹಾಕದ್ರಿ. ಹಾಗಾಗಿ ನಾವು ನಮ್ಮ ಕೈಲಿ ಎಷ್ಟು ಒಳ್ಳೇದಾಕದ ಅಷ್ಟು ಮಾಡಬೇಕು. ಮಾಡೋಕ್ಕಾಗಲ್ಲ ಅಂತಂದ್ರೆ ನಮ್ಮ ಪಾಡಿಗೆ ನಾವು ಇದ್ದು ಬಿಡ್ಬೇಕ್ರಿ ಫ್ರೆಂಡ್ಸ್. ಸುಮ್ಮನೆ ಏನೇನೋ ಗಾಸಿಪ್ಗಳು ಸೃಷ್ಟಿ ಮಾಡೋದು, ಏನೇನೋ ಮಾತಾಡೋದು, ಏನೇನೋ ಹೇಳೋದು, ಆ ಥರ ಎಲ್ಲ ಒಬ್ರ ಬಗ್ಗೆ ಮಾತಾಡೋದು ಒಳ್ಳೇದಲ್ಲ ನನಗೆ ಅನಿಸ್ತದ್ರಿ. ಯಾಕಂದ್ರೆ ಈಗಿನ ಕಾಲದಾಗ ಎಲ್ಲರೂ ದುಡಿದು ತಿನ್ನೋರೇ ಅದಾರ ರೀ. ದುಡಿದು ತಿನ್ನೋದ್ರಲ್ಲಿಂದ ಕೆಲವೊಂದು ಜವಾಬ್ದಾರಿಗಳು ಇರೋದ್ರಿಂದನೇ ಅವರು ದುಡ್ಡು ತಿನ್ನಕ್ಕೆ ರೆಡಿಯಾಗಿರ್ತಾರೆ ಹೆಣ್ಮಕ್ಳು. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಹೆಣ್ಮಕ್ಳೇ ಶತ್ರುಗಳು ಜಾಸ್ತಿ ರೀ. ಹಾಗಾಗಿ ಪ್ರತಿಯೊಬ್ಬರಿಗೂ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು ಕಲೀರಿ. ಅಂದ್ರೆ ಎಲ್ಲರಿಗೂ ಇದನ್ನು ಹೆಲ್ಪ್ ಆಕ್ಕದ. ನೀವು ಕೂಡ ಅಕ್ಕಿಗೊಂದು ಏನರೇ ಬರ್ತಿತ್ತಂದ್ರೆ ನೀವು ಅಕ್ಕಿನಿಂದ ತಿಳ್ಕೊರಿ. ನಿಮಗೆ ಗೊತ್ತಿದ್ದಿದ್ದು ಅಕ್ಕಿಗೆ ಹೇಳ್ರಿ. ಹಾಗಾಗಿ ಕಲೀರಿ, ನೀವು ಮಾಡಿರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಸುಮ್ಮನೆ ಏನೇನೋ ಮಾತಾಡಿ ಸುಳ್ಳು ಹೇಳೋದು ಈ ಥರ ಎಲ್ಲ ಚಂದ ಅನ್ಸಂಗಿಲ್ಲ ರೀ. ಆಮೇಲಿಂದ ಚಲೋ ಅಲ್ರಿ ಅದು. ಕರ್ಮ ಅನ್ನೋಂಥದ್ದು ರಿಟರ್ನ್ ಆಗೇ ಆಗ್ತದ್ರಿ. ಯಾಕಂದ್ರೆ ಒಬ್ಬರು ಮನಸ್ಸು ನೋಯಿಸಿದ್ದು ಅದು ಇಂದಲ್ಲ ನಾಳೆ ನಮಗೆ ರಿಟರ್ನ್ ಆಗೈತದ್ರಿ. ಮತ್ತು ಯಾರೋ ನಮಗೆ ಅದನ್ನು ನಮ್ಮ ಮನಸ್ಸಿಗೆ ನೋವು ಆಗೋ ಥರ ಮಾಡ್ತಾರೆ. ಹಾಗಾಗಿ ನಮ್ಮ ಕೈಲೇ ಒಳ್ಳೇದು ಮಾಡ್ಲಕ್ಕ ಆಲಿಕ್ಕೂ ಬಿಡಲಕ್ಕ ಕೆಟ್ಟದ್ದು ಮಾತ್ರ ಮಾಡಕ್ಕೆ ಹೋಗ್ಬಾರ್ದ್ರಿ ಫ್ರೆಂಡ್ಸ. ನಾ ಮಾತ್ರ ಏನೂ ಕೆಟ್ಟದ್ದು ಮಾಡಂಗಿಲ್ಲ. ಆದರೆ ನಂಗೆ ಮಾಡೋಕ್ಕಾಗಲ್ಲ ಒಳ್ಳೇದು ಅಂತಂದ್ರೆ ನಾ ಹಿಂದಕ್ಕೆ ಸರಿತೀನಿ ರೀ. ನಂಗೆ ಆಗಲ್ಲಪ್ಪ ಆ ಕೆಲಸ, ನಂಗೆ ಆಗಲ್ಲ, ನನ್ನ ತಾಕತ್ತಕ್ಕದು ಆ ಕೆಲಸ ನನಗೆ ಆಗಲ್ಲ ಅನ್ನಿಸ್ಬಿಡ್ತಂದ್ರೆ ನಾನು ಸರಿತೀನಿ ರೀ. ಆದರೆ ಅಲ್ಲಿ ನಾವು ಏನೂ ದೂಸರ ಮಾತಾಡೋಕ್ಕೆ ಹೋಗಬಾರ್ದು. ಸೈಲೆಂಟಾಗಿ ಹಿಂದಕ್ಕೆ ಸರಿದು ಬಿಡ್ಬೇಕ್ರಿ ಫ್ರೆಂಡ್ಸ್. ಇದು ನನ್ನ ಜೀವನದಾಗ ನಡೆದಿದ್ದೆ ರೀ. ಇತ್ತಿತ್ತಲಾಗೆ ನಡೆದಿದ್ರಿ. ಒಂದು 2-3 ದಿವಸ ಹಿಂದ್ಗಡೆ ರೀ ಫ್ರೆಂಡ್ಸ. ನಿಮ್ಮ ಜೊತೆ ನನಗೆ ಹೇಳಬೇಕು ಅಂತ ಅನ್ಸಕತ್ರಿ ಫ್ರೆಂಡ್ಸ್. ನನಗೆ ನಂದೇನಾರ ತಪ್ಪಾಗಿ ಹೇಳಿದ್ನಿ ಅಂದ್ರೆ ಕಮೆಂಟ್ ಒಳಗೆ ತಿಳಿಸ್ರಿ ಫ್ರೆಂಡ್ಸ ನನಗೆ. ಆಮೇಲಿಂದ ನೋಡ್ರಿ ಏನಾಯಿತು, ನಾನು ಇಲ್ಲಿ ಮನೆಗೆ ಬಟ್ಟೆ ಹೊಲಿತೀನಲ್ರಿ. ನಾನು ಬೋರ್ಡ್ ಎಲ್ಲ ಹಾಕಿಲ್ರಿ ಫ್ರೆಂಡ್ಸ. ಯಾಕಪ್ಪ ಅಂತಂದ್ರೆ ಈ ಏರಿಯಾಕ್ಕೆ ಬಂದು 1 ವರ್ಷ ಆಯ್ತು ರೀ. ನಾನು ಇನ್ನೂ ಕಲೀಲಾಕತ್ತೀನಿ ರೀ ನಾನು. ಹಾಗಾಗಿ ನನಗೇನಾಕೈತಿ, ಕ್ಲಾಸಿಗೆ ಹೋಗ್ಬೇಕಾಕದ. ಕ್ಲಾಸಿಗೆ ಹೋಗಿ ಮನೆಗೆ ಬಂದು ಆಮೇಲಿಂದ ಕುಚ್ಚು ಕಟ್ತೀನಿ ರೀ. ಮನೆ ಕೆಲಸ 5 ಜನ ಆಕ್ಯವ್ರಿ ಮನ್ಯಾಗ. ಹಾಗಾಗಿ ನನಗೆ ಕೆಲಸ ಭಾಳ ಹೆವಿ ಆಕದ್ರಿ. ಆಗೋದ್ರಲಿಂದ ನಾ ಏನು ಮಾಡ್ತೀನಿ, ನನಗೆ ಬಂದಷ್ಟೇ ಬರಲಿ, ನನಗೆ ಜಾಸ್ತಿ ಬೇಡ. ಯಾಕಂದ್ರೆ ನಾನು ಕಲೀಲಾಕತ್ತೀನಿ. ಎಷ್ಟು ಕಸ್ಟಮರ್ ಬರ್ತದೋ ಅಷ್ಟೇ ನನಗೆ ಸಾಕು ಅಂತಂದು ನಾನು ಮನೆ ಹತ್ರ ಬೋಲ್ಡ್ ಅದು ಹಾಕಿಲ್ರಿ. ಯಾರಿಗೆ ಗೊತ್ತದವೋ ಅವ್ರು ಮಾತ್ರ ಬರ್ತಾರೆ ಫ್ರೆಂಡ್ಸ. ಹಾಗಾಗಿ ಇಲ್ಲೇ ಒಬ್ಬರು ನೋಡ್ರಿ, ಇಲ್ಲಿ ಯಾರು ಅದಾರ ಬ್ಲೌಸು ಹೊಲಿಯೋರು ನಿಮ್ಮಲ್ಲಿ ನಿಮ್ಮ ಏರಿಯಾದಾಗ ಅಂತಂದು ಹೊಸಬ್ರೊಬ್ರು ಯಾರೋ ಕೇಳ್ಯಾರಿ ಫ್ರೆಂಡ್ಸ್. ಕೇಳಿದ್ದಕ್ಕೆ ಅವ್ರೇನು ಹೇಳ್ಯಾರಿ ನನಗೆ, ಅವರು ಕೂಡ ನನ್ನ ಹತ್ರನೇ ಸ್ಟಿಚ್ ಮಾಡಿಸ್ಕೊಂಡು ಹೋಗ್ಯಾರ್ರಿ. ಅವರು ಹಾಕೊಂಡಾರ, ಅವ್ರಿಗೂ ಚಂದ ಆಗ್ಯಾವ, ಎಲ್ಲ ಆಗ್ಯಾವು. ಆದರೂ ಕೂಡ ಮತ್ತೊಬ್ರ ಮುಂದೆ ಏನು ಹೇಳ್ಯಾರಿ, ನಂಗೆ ಗೊತ್ತಿಲ್ಲ, ಎಲ್ಲದಾರೋ ನನಗೆ ಗೊತ್ತಿಲ್ಲ, ಹಂಗೆ ಹಿಂಗೆ ಅಂತಂದು ಹೇಳಿದ್ರತ್ರಿ. ಅದು 3ನೇದವರಿಂದ ನನಗೆ ಗೊತ್ತಾಯ್ತು ರೀ ಅದು. ಯಾಕಂದ್ರೆ ಇಲ್ಲೇ ಒಂದೇ ಏರಿಯಾದಾಗ ಇರ್ತೀವಿ ಅಂದಮೇಲೆ ಅವರೆಲ್ಲ ಬಂದು ಹೇಳ್ತಾರಲ್ರಿ ಫ್ರೆಂಡ್ಸ್. ಅದೇನು ಭಾಳ ದಿನ ಮುಚ್ಚಿ ಹಾಕಕ್ಕೆ ಆಗಂಗಿಲ್ಲ ರೀ ಅವು ಮತ್ತೊಬ್ರ ಮುಂದೆ ಮಾತಾಡಿದ್ದು. ಹಾಗಾಗಿ ಬಂದು ಹೇಳಿದ್ರಿ. ಅದ್ರಲ್ಲಿಂದ ನನಗೆ ಎಷ್ಟು ಲಾಸ್ ಐತ್ರಿ. ಅವರು
2000 3000ದ್ದು ಬ್ಲೌಸ್ ಒಂದೇ ಸರಿ ಹೊಲಿಸ್ತಾರೆ. ಅವ್ರಿಗೆ ಹಂಗೆ ಹೇಳ್ಬಿಟ್ಟಾರಿ. ಹೇಳಿದ್ರಿಕ ಅವ್ರು ಏನು ಮಾಡ್ಯಾರ, ಬೇರೆ ಕಡೆ ಸ್ಟಿಚ್ ಮಾಡಿಸ್ಕೊಂಬಂದಾರಿ ಫ್ರೆಂಡ್ಸ. ಇರಲಿ ಇದೊಂದು ಸರಿ ಮಾಡಿಸ್ಕೊಂಬಂದಾರ, ಇರಲಿ ಬರಲಿ ಅದಕ್ಕೇನಿಲ್ರಿ. ಆಮೇಲಿಂದ ಏನಾಯ್ತು ರೀ, ಇವತ್ತು ಅವರೇ ನಮ್ಮ ಮನೆಗೆ ಬಂದ್ರಿ. ಬಂದುಬಿಟ್ಟು ಅಕ್ಕ ನೀವು ಹಿಂಗೆ ಬ್ಲೌಸ್ ಸ್ಟಿಚ್ ಮಾಡ್ತೀರಂತಲ್ಲ ಅಂತಂದು, ಹೌದ್ರಿ ನಾ ಮಾಡ್ತೀನಿ, ಯಾರು ಹೇಳಿದ್ರು ಅಂತಾನ ಹಿಂಗೆ ಮತ್ತೊಬ್ರು ಹೇಳಿದ್ರಿ ಅಂತಂದು. ಇದೇ ಏರಿಯಾನವ್ರು ಇನ್ನೊಬ್ರು ಒಳ್ಳೆ ಕೆಲಸ ಮಾಡ್ಯಾರಿ, ಇಲ್ಲಿ ಅದಾರ ಅಂದ್ಬಿಟ್ಟು ಒಬ್ರು ಹೇಳ್ಯಾರ. ಇನ್ನೊಬ್ರು ಹೇಳ್ಯಾರಿ ನಂಗೆ ಗೊತ್ತಿಲ್ಲ, ಇಲ್ಲಿ ಯಾರೂ ಮಾಡಲ್ಲ, ಆಕಿ ಕೆಡಿಸ್ತಾಳ, ಆಕಿ ಬಲ್ಲಿ ಹಾಕಬೇಡ ನೀನು, ಈ ಥರ ಅಂತಂದು ಒಬ್ರು ಹೇಳ್ಯಾರತ್ರಿ ಫ್ರೆಂಡ್ಸ. ಯಾಕಂದ್ರೆ ಇದು ನನಗೆ ಅಷ್ಟೇನು ಒಳ್ಳೇದತ್ತ ಅನ್ಸಲ್ರಿ. ಅವರು ಒಂದು ಹೆಣ್ಮಕ್ಳಾಗಿ ನಾನು ಒಬ್ಬರು ಹೆಣ್ಮಗಳದೀನಿ. ಹೌದು ನಾನು ಕೆಡಿಸ್ತೀನೋ ಬಿಡ್ತೀನೋ, ಅವ್ರು ಬಂದು ನನ್ನ ಬಲ್ಲಿ ಹೊಲಿಸಿದ ಮೇಲೆ ಅವ್ರಿಗೆ ಗೊತ್ತಾಗೇ ಆಕ್ಕತ್ತಲ್ರಿ ಫ್ರೆಂಡ್ಸ್. ಅದನ್ನು ಅಗಾವೇ ಯಾಕೆ ಮಾತಾಡ್ತೀರಿ, ಅದು ಅಗಾವ್ ಮಾತಾಡಿದ್ರೆ ಅಷ್ಟು ಚಲೋ ಅನ್ಸಂಗಿಲ್ಲ ನನಗೆ ಅನಿಸ್ತದೆ ನೋಡ್ರಿ ಫ್ರೆಂಡ್ಸ. ಹಾಗಾಗಿ ನಿಮ್ಗೆ ಒಳ್ಳೇದು ಮಾಡ್ಬೇಕಂತ ಇದನ್ನಿತ್ತಂದ್ರೆ ಮಾಡಿರಿ, ಮಾಡೋಕ್ಕಾಗಲಿಲ್ಲ ಅಂದ್ರೆ ನಂಗೆ ಗೊತ್ತಿಲ್ಲವ, ನಂಗೇನು ಗೊತ್ತಿಲ್ಲ ಅಂದ್ಬಿಟ್ಟು ಸೈಲೆಂಟ್ ಆಗಿರೋದು ಭಾಳ ಬೆಸ್ಟ್ ಅಲ್ರಿ ಫ್ರೆಂಡ್ಸ. ಈ ಥರ ಇರ್ತಾರೆ ರೀ ಜನಗಳು. ನನಗೆ ಇವತ್ತು ಗಾಬರಿ ಆದಂಗೆ ಆಯಿತು. ಹಾಗಾಗಿ ನನಗೇನು ತಲೆಯಾಗ ಬತ್ತು ಅಂದ್ರೆ ಇದ್ರಲಿಂದ ಒಂದು ಪಾಠ ಕಲಿತೆ ರೀ ನಾನು. ಏನಂತ ಪಾಠ ಕಲಿತೆ ಅಂದ್ರೆ, ಬೋರ್ಡ್ ಹಾಕಲೇಬೇಕು. ಅವ್ರು ಈ ಥರ ಮಾಡಕತ್ತಾರಂದ್ರಾಗ ಅವ್ರ ಎದುರುಗಡೆ ನಾ ಬೋರ್ಡ್ ಹಾಕಲೇಬೇಕು, ಇನ್ಮ್ಯಾಲಿಂದ ಹೊಲಿಲೇಬೇಕು, ಇನ್ನೂ ಜಾಸ್ತಿ ನನ್ನ ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ನಾ ತೊಗೊಂಡು ಹೋಗಲೇಬೇಕು ಅಂತ ಅನ್ನೋ ಹಠ ಬತ್ತು ನೋಡ್ರಿ. ಅವ್ರಲಿಂದ ಏನಾಯ್ತಂದ್ರೆ ಇನ್ನೊಂದು ನನಗೆ ಒಳ್ಳೇದೇ ಆಯಿತು. ಯಾಕಂದ್ರೆ ನನಗೆ ತಲೆಗೆ ಇದ್ದಿದ್ದಿಲ್ಲ, ನಾ ಇವತ್ತು ಹಾಕ್ಬೇಕು ಬೋರ್ಡ, ನಾಳೆ ಹಾಕಬೇಕು, ನಂದಿನ್ನೂ ಎಲ್ಲ ಕಲೀದೈತಿ, ಅದೆಲ್ಲ ಮುಗೀಲಿ, ಅದೆಲ್ಲ ಕಂಪ್ಲೀಟ್ ಆದಮೇಲೆ ಈಗ ಎಷ್ಟು ಬರ್ತಾವೆ ಅಷ್ಟು ಹೊಲ್ಕೋತ ಹೋದ್ರಾಯ್ತು, ಆಮೇಲಿಂದ ಬೋರ್ಡ್ ಹಾಕಿದ್ರಾಯ್ತು, ಇನ್ನೊಂದು ಸ್ವಲ್ಪ ದಿನ ಹೋಗಲಿ ಅಂತ ಅಂದ್ಕೊಂಡು ಸುಮ್ಮನಾಗಿದ್ದೆ ರೀ ಫ್ರೆಂಡ್ಸ್ ನಾನು. ಇವತ್ತು ಏನು ಹಠ ಬತ್ತಂದ್ರೆ ಇವತ್ತು ಹಾಕಲೇಬೇಕು, ನಾ ಹೊಲಿಲೇಬೇಕು ಅನ್ನೋ ಥರ ಆಯ್ತು ನೋಡ್ರಿ. ನಮ್ಮ ಹಿಂದ್ಗಡೆ ಮಾತಾಡೋದೂ ಒಂದು ರೀತಿಲೇ ನೋಡಿದ್ರೆ ಅದನ್ನು ಒಂಥರ ಒಳ್ಳೇದೇ ಆಯ್ತು ರೀ, ನನಗೆ ಕೆಟ್ಟದ್ದೇನಾಗಲಿಲ್ಲ. ಅದನ್ನು ನಾನು ಒಳ್ಳೆ ರೀತಿಲೇ ತೊಗೊಂಡೆ. ಕೆಲವು ಜನ ಹೆಣ್ಮಕ್ಳು ಏನು ಮಾಡ್ತಾರೆ, ಅಯ್ಯೋ ಈ ಥರ ನನಗೆ ಮಾತಾಡ್ಬಿಟ್ರಲ್ಲ, ಈ ಥರ ಹಿಂಗೆ ಅಂದ್ಬಿಟ್ರಲ್ಲ, ನಾ ಅದನ್ನು ಮಾಡಲೇಬಾರ್ದು, ಮಾಡೋದೇ ಬೇಡ ಅಂತಂದು ಮಾನಸಿಕ ಮಾಡ್ಕೊಂಡು ಕೂತ್ಕೋತಾರೆ ರೀ ಫ್ರೆಂಡ್ಸ. ಆ ಥರ ಕುಂಡ್ರೋದು ಚಲೋ ಅಂತ ಅನ್ಸಂಗಿಲ್ಲ ರೀ. ಕುಂಡ್ರದು ಅಲ್ಲೇ ಅಲ್ರಿ ಅದು ದಗದ. ಅವ್ರು ಏನು ಮಾಡ್ಯಾರಲ್ಲ, ಅವ್ರು ಮಾತಾಡೋ ಪರಿಸ್ಥಿತಿ ತಂದು ಒಡ್ಡಿದ್ದೇ ದೇವರು. ಯಾಕೆ ಗೊತ್ತ್ರಿ, ನಮಗೆ ಇನ್ನೂ ಒಂದು ನಂಬಿಕೆ ಬರಲಿ, ನಮ್ಮ ಮೇಲೆ ವಿಶ್ವಾಸ ಬರಲಿ, ನಾವು ಈ ಥರ ಅದೀವಿ ಅಂತಂದು ನಂಬಿಕೆ ಬರಲಿ, ನಾವು ದೊಡ್ಡ ಮಟ್ಟಕ್ಕೆ ಹೋಗಲಿ ಅನ್ನೋಕ್ಕೋಸ್ಕರನೇ ಈ ಕೆಲವೊಂದನ್ನು ಜನಗಳನ್ನು ಸೃಷ್ಟಿ ಮಾಡಿರ್ತಾನೆ ರೀ ದೇವ್ರು. ಹಾಗಾಗಿ ಇವತ್ತು ನೋಡ್ರಿ ನನ್ನ ಜೀವನದಾಗ ಇವತ್ತು ಅದೇ ನಡೆದೈತಿ. ಅದು ನನಗೆ ಬೇಜಾರಾಗೈತೆ ರೀ. ಆದ್ರೆ ನಾ ಬೇಜಾರಾಗಿದ್ದನ್ನು ಏನು ಮಾಡಿದೆ, ಒಂದು ಕ್ಷಣ ಬೇಜಾರು ಮಾಡಿಕೊಂಡೆ, ಇನ್ನೊಂದು ಕ್ಷಣಕ್ಕೆ ಏನು ಮಾಡಿಬಿಟ್ಟೆ, ಅದನ್ನು ಬಿಟ್ಟುಬಿಟ್ಟೆ ರೀ. ಬಿಟ್ಟು ಏನು ಮಾಡಿದೆ, ಅದಕ್ಕೆ ಏನು ಪರಿಹಾರ ಐತಿ ಅದನ್ನು ಕಂಡು ಹಿಡಿಬೇಕು. ಅದಕ್ಕೆ ನಾನೇ ಬೋರ್ಡ್ ಹಾಕಿಬಿಟ್ಟೆ. ಬೋರ್ಡ್ ನೋಡಿಬಿಟ್ಟು ಬಂದೇ ಬರ್ತಾರೆ ಕಸ್ಟಮರು ಅಂತ ಅಂದ್ಬಿಟ್ಟು ನಾ ಇವತ್ತು ಧೈರ್ಯ ಮಾಡಿದೆ ನೋಡ್ರಿ. ಹಂಗಾಗಿ ಯಾರು ಏನೇ ಅಂದರೂ ಕೂಡ ನಾವು ಹೆಣ್ಮಕ್ಳು ಜಾಸ್ತಿ ತಲೆಯಾಗ ತೊಗೋಬೇಡ್ರಿ. ಕೆಲವು ಜನ ಹೆಣ್ಮಕ್ಳು ಹೆಂಗೆ ಮಾಡ್ತಾರೆ, ಅದನ್ನೇ ಮಾನಸಿಕ ಮಾಡ್ಕೊಂಡು ಆ ಕೆಲಸನೇ ಬಿಟ್ಬಿಡ್ತಾರೆ. ನನಗೆ ಹಿಂಗೆ ಅಂತಾರ ಹಂಗೆ ಅಂತಾರ ಅಂತಂದು ಬಿಟ್ಟಿರ್ತಾರೆ ನೋಡ್ರಿ ಫ್ರೆಂಡ್ಸ. ಏನೇ ಮಾಡಿದ್ರು ಜನಗಳು, ನಮ್ಮ ಸುತ್ತಮುತ್ತ ಇರೋ ಜನಗಳು ಒಳ್ಳೆಯದನ್ನೇ ಮಾಡಿರ್ತಾರೆ ರೀ. ಅವ್ರು ಕೆಟ್ಟದ್ದು ಮಾಡಿದರೂ ಕೂಡ ನಾವು ಒಳ್ಳೆಯದನ್ನಾಗೇ ನಾವು ತೊಗೋಬೇಕು ನೋಡ್ರಿ ಫ್ರೆಂಡ್ಸ. ತೊಗೊಂಡು ಮುಂದೆ ಅವರೇ ನಮಗೆ ದಾರಿ ತೋರಿಸ್ತಾರೆ ರೀ. ಕೆಟ್ಟದ್ದು ಮಾತಾಡಿದವರೇ ನಮಗೆ ದಾರಿ ತೋರಿಸಿರ್ತಾರೆ, ನೀ ಹಿಂಗೆ ನಡಿ ಅಂತಂದ್ಬಿಟ್ಟು ತೋರಿಸಿರ್ತಾರೆ ರೀ. ಆ ದಾರಿ ಒಳಗೆ ನಾವು ನಡ್ಕೊತ ಹೋಗೋದಿರ್ತದೆ ರೀ ಫ್ರೆಂಡ್ಸ. ಯಾವುದೇ ಹೆಣ್ಮಕ್ಳಲ್ಲಿ ಈ ಥರ ಗಾಸಿಪ್ಗಳಿಂದ ಬುದ್ಧಿ ಕಲಿಬೇಕ್ರಿ ನಾವು. ಅದನ್ನು ಕೆಟ್ಟದಾಗಿ ತೊಗೊಂಡು ನಾವು ಮನೆ ಬಿಟ್ಟು ಹೊರಗೆ ಹೋಗದೇ ಇರೋದು, ಮಾನಸಿಕ ಮಾಡ್ಕೊಂಡು ಮನೆಯಾಗೆ ಕುಂದ್ರೋದು, ಆಮೇಲಿಂದ ಹಿಂಗಂದ್ರು ಹಂಗಂದ್ರು ಅಂದ್ಬಿಟ್ಟು ತಲೆಯಾಗ ಮಾತ್ರ ತೊಗೊಳಕ್ಕೆ ಹೋಗ್ಬಾರ್ದು ನೋಡ್ರಿ ಫ್ರೆಂಡ್ಸ. ಇವತ್ತು ಇದ್ರಲಿಂದ ನನ್ನ ಬಿಸ್ನೆಸ್ಲಿಂದ ಇವತ್ತೊಂದು ಪಾಠ ಕಲ್ತೀನಿ ನೋಡ್ರಿ ಫ್ರೆಂಡ್ಸ್ ನಾನು. ಇದು ಇವತ್ತಿಲಿಂದ ಅವರಿಂದ ನನಗೆ ತುಂಬ ಹೆಲ್ಪ್ ಆಯ್ತು ರೀ. ಅವರಿಂದೆಲ್ಲ ನಾಳೆ ನಾನು ವಿಡಿಯೋ ನೋಡ್ತಾರೆ, ಅವರು ಮಾತಾಡಿದ್ದಕ್ಕೂ ನನಗೊಂದು ಚಲೋನೇ ಆಗೈತಿ. ಹಾಗಾಗಿ ಫ್ರೆಂಡ್ಸ, ಎಲ್ಲರೂ ಹೆಣ್ಮಕ್ಳು ಯಾರೇ ಏನೇ ಅಂದರೂ ಕೂಡ ಕುಗ್ಗಬಾರ್ದು, ಧೈರ್ಯವಾಗಿರಬೇಕು. ಇದ್ಬಿಟ್ಟು ನಮ್ಮ ಸಂಸಾರಕ್ಕೆ ಏನು ಬೇಕು ನಾವು ಅದನ್ನು ಬೇಕ್ರಿ ಫ್ರೆಂಡ್ಸ. ಹಾಗಾಗಿ ಹೆಣ್ಮಕ್ಳು ಧೈರ್ಯವಾಗಿರ್ಬೇಕ್ರಿ. ಆದ್ರೆ ಯಾರೂ ಕೂಡ ಯಾರಿಗೂ ಕೆಟ್ಟ ಕೆಲಸ ಮಾಡೋದು ಅಷ್ಟೊಂದು ಒಳ್ಳೇದಲ್ರಿ ಫ್ರೆಂಡ್ಸ. ಕರ್ಮ ರಿಟರ್ನ್ ಆಗೇತದ್ರಿ ಇಂದಲ್ಲ ನಾಳೆ. ಹಾಗಾಗಿ ನಮ್ಮ ಕಡೆಯಿಂದ ಎಷ್ಟು ಹಾಕೋದೋ ಅಷ್ಟು ಹೆಲ್ಪ್ ಅನ್ನೋಕ್ಕೆ ನಮ್ಮ ಮನೇಲಿಂದ ಏನು ನಾವು ಕೊಡಂಗಿಲ್ಲ ರೀ. ಅವ್ರಿಗೆ ರೊಕ್ಕ ಕೊಡಂಗಿಲ್ಲ, ರೂಪಾಯಿ ಕೊಡಂಗಿಲ್ಲ.
ಹೇಳೋದು ಅಷ್ಟೇ ಇರ್ತೈತೆ ರೀ. ಕೇಳ್ತಾರ ಹೇಳಬೇಕು ಅದಾರಪ್ಪ ಇಂತಲ್ಲಿ ಅದಾರ, ಅದೇ ಒಂದು ಹೆಲ್ಪ್ ರೀ, ಮತ್ತೊಂದು ಏನೂ ಇಲ್ಲ. ಅದು 2 ಮಾತು ದೇವ್ರು ಬಾಯಿ ಕೊಟ್ಟಾನಲ್ರಿ ನಮಗೆ ಮಾತಾಡೋಕೆ, ಅದೇ 2 ಮಾತಲ್ರಿ. ಹ್ಞೂ ಅದಾರ ನೋಡ್ರಿ ಇಂತಲ್ಲಿ ಅದಾರ ಅಷ್ಟೇ ಹೇಳೋದಿರ್ತದಲ್ರಿ, ಮತ್ತೊಂದು ಏನು ಹೇಳೋದಿರಂಗಿಲ್ಲ ಅಲ್ಲಿ. ಹೆಲ್ಪ್ ಅಂದ ತಕ್ಷಣ ಏನು ನಮ್ಮ ಮನೆಯಿಂದ ಏನು ನಾವೇನು ಅವ್ರಿಗೆ ಒಂದು 1,000 2,000 ಕೊಟ್ರು ಕೊಡೋದಲ್ರಿ. ಅದು ಹೇಳೋದು ಹಿಂಗೆ ಅದಾರಿ ಹಿಂಗೆ ಮಾಡ್ಯಾರ ಅಂತಂದು ಇಷ್ಟೇ ಇರ್ತದೆ. ಅದನ್ನು ಕೂಡ ಕೆಲವು ಜನ ಮಾಡಂಗಿಲ್ಲ ರೀ. ಯಾಕೆ ಮಾಡಂಗಿಲ್ಲ ಅಂದ್ರೆ ಹೊಟ್ಟೆ ಕಿಚ್ಚಿನ ಜನ ಇರ್ತದೆ ರೀ. ಹೊಟ್ಟೆ ಕಿಚ್ಚಿನ ಜನಗಳ ಮಧ್ಯೆ ನಾವು ನಮ್ಮ ಸಂಸಾರವನ್ನು ನಾವು ಮುಂದೆ ತರಬೇಕು, ತೂಗಿಸ್ಕೊಂಡು ಹೋಗಬೇಕು ಅಂತಂದ್ರೆ ನಾವು ಗಂಡನ ಮೇಲೆ ಕುಂತ್ರ ಪಾಪ ಅವರೆಷ್ಟತ್ತ ಕೆಲಸ ಮಾಡ್ತಾರೆ ರೀ. ಅವ್ರ ಜೊತೆಗೆ ನಾವು ಎಷ್ಟಾಕದೋ ಅಷ್ಟು ನಾವು ಮಾಡ್ಬೇಕಾಕದ್ರಿ ಫ್ರೆಂಡ್ಸ. ಹಾಗಾಗಿ ಯಾವುದೇ ಹೆಣ್ಮಕ್ಳು ಕುಗ್ಗಕ್ಕೆ ಹೋಗಬೇಡ್ರಿ, ಗಾಸಿಪ್ಗಳಿಂದ ತಲೆಯಾಗಿ ತೊಗೊಂಡು ಮಾನಸಿಕ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಫ್ರೆಂಡ್ಸ. ಇವತ್ತು ನನಗಾದ ಅನುಭವನ ನಿಮ್ಮ ಹತ್ರ ಹಂಚ್ಕೊಂಡೇನಿ ರೀ ಫ್ರೆಂಡ್ಸ. ಇದನ್ನು ಕೇಳಿ ಕಮೆಂಟ್ ಒಳಗೆ ಏನಂತ ನನಗೆ ತಿಳಿಸ್ರಿ. ನಾನೇನಾದರೂ ತಪ್ಪಾಗಿ ಮಾತಾಡಿದ್ರೆ ನನ್ನ ಕ್ಷಮಿಸ್ಬಿಡ್ರಿ ಫ್ರೆಂಡ್ಸ. ಆಮೇಲಿಂದ ನನಗೆ ಎಲ್ಲರೂ ಚೆಂದಾಗಿ ಸಪೋರ್ಟ್ ಮಾಡ್ಲಾಕತ್ತೀರಿ. ಸಬ್ಸ್ಕ್ರೈಬ್ ಮಾಡ್ಕೋರಿ, ನನಗೂ ಸಪೋರ್ಟ್ ಮಾಡಿರಿ. ನಾವು ಹೊಳ್ಳಿ ನಿಮಗೆ ಸಪೋರ್ಟ್ ಮಾಡ್ತೀವ್ರಿ ಫ್ರೆಂಡ್ಸ. ಧನ್ಯವಾದಗಳು ಫ್ರೆಂಡ್ಸ್.